ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಹಳ್ಳಿ ಜನರ ನೆಮ್ಮದಿ ಕೆಡಿಸ್ತಿದ್ದ ಬಾರ್ಗೆ ಬಿತ್ತು ಭೀಮ್ ಆರ್ಮಿ ಆಕ್ರೋಶದ ಬಿಸಿ. ಹೌದು, ರೋಣ ತಾಲೂಕಿನ ಬೆಳವಣಕಿ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇದ್ದ ವೈನ್ ಶಾಪ್ ವಿರುದ್ಧ ಇಡೀ ಗ್ರಾಮವೇ ರೊಚ್ಚಿಗೆದ್ದು ನಿಂತಿದೆ. ಕುಡುಕರ ಕಾಟ ಸಾಕು, ನಮ್ಮೂರಿನ ಹೆಣ್ಣು ಮಕ್ಕಳ ನೆಮ್ಮದಿ ಮುಖ್ಯ ಅಂತ ಭೀಮ್ ಆರ್ಮಿ ಮುಖಂಡ ಮುತ್ತು ನಂದಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಅಧಿಕಾರಿಗಳಿಗೆ ಖಡಕ್ ಆಗಿ 15 ದಿನಗಳ ಗಡುವು ನೀಡಲಾಗಿದೆ. ಏನಿದು ಕಂಪ್ಲೀಟ್ ಸ್ಟೋರಿ ನೋಡಿ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಕಿ ಗ್ರಾಮದಲ್ಲಿ ಸೃಷ್ಟಿಯಾದ ಆಕ್ರೋಶದ ಜ್ವಾಲೆ. ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲೇ ನಿಯಮ ಬಾಹಿರವಾಗಿ ನಡೀತಾ ಇರುವ LV ವೈನ್ ಮದ್ಯದ ಅಂಗಡಿಯನ್ನ ತಕ್ಷಣವೇ ಬಂದ್ ಮಾಡಬೇಕು ಅಂತ ಆಗ್ರಹಿಸಿ ಭೀಮ್ ಆರ್ಮಿ ಹಾಗೂ ಗೆಳೆಯರ ಬಳಗ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಮದ್ಯದ ಅಂಗಡಿ ಇರೋದು ಕೇವಲ ಮದ್ಯ ಮಾರಾಟ ಮಾಡೋಕೆ ಮಾತ್ರ ಲೈಸೆನ್ಸ್. ಆದರೆ ಇಲ್ಲಿನ ಕಿರಾತಕ ಮಾಲೀಕರು ಕಾನೂನಿನ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಸ್ಥಳದಲ್ಲೇ ಕುರ್ಚಿ ಟೇಬಲ್ ಹಾಕಿ ಸಪ್ಲೈರ್ಗಳನ್ನ ಇಟ್ಕೊಂಡು ಮದ್ಯದ ಬಾರ್ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲೇ ಅಡುಗೆ, ಅಲ್ಲೇ ಊಟ, ರಾತ್ರಿ ಕೂಡ ಅಲ್ಲೇ ಮಲಗೋದು, ಹೀಗೆ ಸಂಪೂರ್ಣ ನಿಯಮ ಬಾಹಿರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸ್ ಬರಲೇ ಈ ಬಾರ್ ಇರೋ ಜಾಗದ ಪಕ್ಕದಲ್ಲೇ ಶಾಲೆ ಇದೆ, ಜನರ ಮನೆಗಳಿವೆ. ಹೆಣ್ಣು ಮಕ್ಕಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದೇ ಮುಖ್ಯ ರಸ್ತೆಯಲ್ಲಿ ಓಡಾಡಬೇಕು. ಆದರೆ ಕುಡುಕರ ಅಸಭ್ಯ ವರ್ತನೆಯಿಂದಾಗಿ ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಊರಿನ ಯುವಕರು ಮದ್ಯದ ವ್ಯಸನಕ್ಕೆ ತುತ್ತಾಗ್ತಿದ್ದಾರೆ ಅಂತ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಮುತ್ತು ನಂದಿ ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ PDO ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಊರಿನ ಜನರ ಅಭಿಪ್ರಾಯ ಪಡೆಯೋದು ಯಾಕೆ, ಪರ್ಮಿಷನ್ ಕೊಟ್ರಿ ಅಂತ ಕ್ಲಾಸ್ ತಗೊಂಡಾಗ ಬಾಡಿ ಕಮಿಟಿ ಮಾಡಿದ ತಪ್ಪು ಇದು, ನಾನು ಅಬಕಾರಿ ಇಲಾಖೆಗೆ ಮತ್ತೊಮ್ಮೆ ಪತ್ರ ಬರೀತೇನೆ ಅಂತ PDO ಉಲ್ಟಾ ಹೊಡೆದ್ರು. ಆರಂಭದಲ್ಲಿ ಜಾರಿಕೊಳ್ಳಲು ಯತ್ನಿಸಿದ ಅಬಕಾರಿ ಇನ್ಸ್ಪೆಕ್ಟರ್ಗೆ ಸಾರ್ವಜನಿಕರು ಜಗ್ದಿದ್ದಾಗ ಸ್ಥಳಕ್ಕೆ ಗದಗ ಜಿಲ್ಲಾ ಅಬಕಾರಿ ಅಧಿಕಾರಿಗಳೇ ಧಾವಿಸಿ ಬಂದರು. ನಿಯಮ ಉಲ್ಲಂಘನೆಗಾಗಿ ಬಾರ್ ವಿರುದ್ಧ ಈಗಾಗಲೇ FIR ದಾಖಲಿಸುವುದಾಗಿ ಭರವಸೆ ನೀಡಿದ್ದಾರೆ. ತಕ್ಷಣವೇ ಟೇಬಲ್ ಕುರ್ಚಿ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬೆನ್ನಲ್ಲೇ ಭೀಮ್ ಆರ್ಮಿ ಮುಖಂಡ ಮುತ್ತು ನಂದಿ ತಾಲೂಕು ಆಡಳಿತಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇನ್ನು 15 ದಿನಗಳ ಒಳಗಾಗಿ ಈ ಮದ್ಯದ ಅಂಗಡಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಇಲ್ಲದೇ ಇದ್ರೆ ಇಡೀ ಗ್ರಾಮಸ್ಥರನ್ನ ಕಟ್ಕೊಂಡು ಉಗ್ರ ಹೋರಾಟ ಮಾಡ್ತೇವೆ ಅಂತ ಸಿಂಹಗರ್ಜನೆ ಮಾಡಿದ್ದಾರೆ. ಸ್ಥಳದಲ್ಲೇ ಕಾನೂನು ಸುವ್ಯವಸ್ಥೆ ಕಾಪಾಡಲು ರೋಣ CPI ವಿಜಯ್ ಕುಮಾರ್, PSI ಚವಡಿ ಮತ್ತು ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಈ ಹೋರಾಟದಲ್ಲಿ ಬರಮು ಕೊಂಗುವಾಡ, ಬಸವರಾಜ್ ನಾಯಕ್, ಪರಸು ಭೋಸ್ಲೆ ಸೇರಿದಂತೆ ನೂರಾರು ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾನೂನು ಮೀರಿ ಜನರ ನೆಮ್ಮದಿಗೆಡಿಸುವ ಇಂತಹ ಬಾರ್ಗಳಿಗೆ ಅಬಕಾರಿ ಇಲಾಖೆ ಶಾಶ್ವತ ಬೀಗ ಹಾಕುತ್ತಾ ಅಥವಾ
15 ದಿನಗಳ ನಂತರ ಬೆಳವಣಿಗೆ ಗ್ರಾಮದಲ್ಲಿ ಮತ್ತೊಂದು ಮಹಾಸಂಗ್ರಾಮ ಶುರುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ರೋಡ. ಸಮಾಧಾನ ಇದ್ರಿ ಮೇಡಮ್. ನಾವ್ ಎಷ್ಟು ಅರ್ಜಿ ಕೊಟ್ಟೇವೆ ಇಷ್ಟ ಕೂಡ ರೂಲ್ಸ್ ಬಗ್ಗೆ ಮಾತಾಡಿದ್ರ ಅವ್ರು ದೊಡ್ಡ ಸೆಟ್ ಹಾಕಿ ಟೇಬಲ್ ಹಾಕಿ ಸರಿಯಾಗಿ ಕೊಡ್ತಾರೆ. ಅವ್ರ ಬಗ್ಗೆ ಏನ್ ಆಕ್ಷನ್ ತಗೋದ್ರು ನಿಮ್ಮ ಇಲಾಖೆಯವರು? ದಾರಿ ಬೇರೆ ಕಡೆ ಐತಿ, ಇಲ್ಲ ನಡಬರ್ಕ ದಾರಿ ಮಾಡಿ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೋದ್ರು ನಿಮ್ಮ ಇಲಾಖೆಯವರು? ಆದ್ರೆ ಕಣ್ಣಿ ಕಾಣಿಸುತ್ತ, ರೋಡಿ ನಿಂತು ಕಾಣಿಸುತ್ತ. ನಿಮ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡಕತ್ತಾರ ನೋಡಿ. ನಾವು ಹೊರಕೊಮ್ಮಿಂದ ಹೇಳೋದಲ್ಲ, ಅವ್ರು ಏನ್ ಮಾಡ್ತಾರಂತ ವಾರಕ್ಕೊಮ್ಮೆ ವಿಸಿಟಿಗೆ ಬರ್ತಾರಿಲ್ರಿ ಮೇಡಮ್ ಅವ್ರಲ್ಲಿ ಹೋಗ್ತಾರೆ ವಿಸಿಟಿಗೆ. ಅಲ್ಲಿ ಟೇಬಲ್ ಇದ್ದದ್ ಕಾಣಿಸಂಗಲ್ಲ, ಶೆಡ್ ಹಾಕಿದ್ ಕಾಣಿಸಂಗಲ್ಲ. ಅಲ್ಲಿ ಮಕ್ಕಳಕ್ ಬಾರಲ್ಲೇ ಮಕ್ಕಳಕ್ ಅವಕಾಶ ಐತ್ರಿ, ಅಡಿಗೆ ಮಾಡ್ಕೊಳಕ್ ಅವಕಾಶ ಐತಿ. ಕೇಸ್ ಹಾಕಿದ್ರಿ ಏನ್ ಪ್ರಯೋಜನ? ಬಾರಲ್ರಿ ನೋಡ್ರಿ, ಅವ್ರು ದೊಡ್ಡ ಜನ ಲಕ್ಷಾಂತರ ಇನ್ಕಮ್ ಇರ್ತೈತಿ. ಏನು ಒಂದ್ 5-10 ಸಾವಿರ ರೂಪಾಯಿ ದಂಧ ಕಟ್ತಾರ, 1 ಲಕ್ಷ ರೂಪಾಯಿ ಲಾಭದಾಗ 10 ಸಾವಿರ ರೂಪಾಯಿ ಹೋಗಿರ್ತಾರ ಅವ್ರು. ಅದು ನಿಮ್ ಮಾಮೂಲಿ ಅದ ರೂಲ್ಸ್ ರೆಗ್ಯುಲೇಷನ್ ನೀವು ಕೇಸ್ ಕೊಡ್ತೀರ, ಅವ್ರು ತಗೊಂತಾರ. ಯುವರಾಜ್ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಬರೋ ಮಟ್ಟ ಅವನ್ನೆಲ್ಲ ತೆಗಿಸಿ ಬಂದಿಲ್ಲ. ಡಿಸ್ಟ್ರಿಕ್ಟ್ ಆಫೀಸರ್ ಬಂದಿಂದ ಅವನ್ನೆಲ್ಲ ತೆಗ್ಸಕ್ ಹೇಳ್ಯಾರಿ. ಅಲ್ಲಿ ಟೇಬಲ್ ತಗೋರಿ, ನಾವು ಕಾನೂನು ಬಾಹಿರ ಕೆಲಸ ಇಷ್ಟ ಮಾಡಿಲ್ಲ. ಈಗ ನಾವು ರೋಡಿಗೆ ಕುಂತು ಹೋರಾಟ ಮಾಡೋದು ತಪ್ಪ? ಟೈರ್ ಬೆಂಕಿ ಹಚ್ಚೋದು ತಪ್ಪ? ನಮ್ದು ತಪ್ಪ ಅಂದಾಗ ಅವ್ರ ಈಗೇನು ಹಾಕ್ಯಾರ ಶೆಡ್ ಅದು ತಪ್ಪಲ್ಲ? ಅವ್ರ ಮೇಲೆ ಕ್ರಮ ತಗೋರಿ. ಟೇಬಲ್ ಹಾಕಿರೋ ತಪ್ಪಲ್ಲ? ದಾರಿ ಬೇರೆ ಕಡೆ ಐತಿ, ಅಲ್ಲಿ ನಡಬರ್ಗ ಮಧ್ಯ ರಸ್ತೆ ಒಳಗೆ ತಗೊಂಡಾರಲ್ಲ, ಮೇಲೆ ಕ್ರಮ ತಗೋತೀವಿ, ತಗೊಳಕಿಲ್ಲ ಅಂತಲ್ಲ. ಅದಕ್ಕೆ ನೀವು ಇದು ಮತ್ ನೀವು ತಗೊಂಡ್ ನೀವು ಕಾನೂನು ಕ್ರಮ. ಮೇಡಮ್ ನಮ್ಮ ಮ್ಯಾಗ ಆಲ್ರೆಡಿ ಕೇಸ್ ಅದಾವ್ರಿ. ನಾವ್ ಇನ್ನೂ ಕೋರ್ಟಿಗೆ ಅಡ್ಡಾಡ್ತೀವಿ. ನಾವು ಹುಟ್ಟಿದ್ದ ಕೋರ್ಟಿಗೆ ಅಡ್ಡಾಡಕ ನಮ್ಗೆ ಎಲ್ಲಿ ಅನ್ಯಾಯ ಆಗತ್ತ ಅದನ್ನ ಕನ್ಸಕ ಹುಟ್ಟಿವಿ ನಾವು. ನಾವೇನು ಸಾರ್ವಜನಿಕವಾಗಿ ಸಾಮಾಜಿಕ ಕೆಲ್ಸಕ್ಕೆ ನಮ್ಮ ಮ್ಯಾಗ ಕೇಸ್ ಹಾಕು, ಏನು ವೈಯಕ್ತಿಕವಾಗಿ ಹಾಕತ್ತಿಲ್ಲ. ಆಗಲಿ ಯಾರು ಬಂತಾರೆ, ಯಡಿಯೂರಪ್ಪನ ಮ್ಯಾಗ ಕೇಸ್ ಇದ್ದು, ಅಮಿತ್ ಶಾ ಮ್ಯಾಗ ಕೇಸ್ ಇತ್ತು. ನಾವು ಮುಂದೊಂದಿನ ನಮ್ಮ ಕೇಸ್, ನಾವು ಮುಂದೊಂದಿನ ಹಂಗಾಗ್ಬೋದು. ಅದಕ್ಕೆ ಹೇಳಕತ್ತಿದ್ರಿ, ನಾವು ಹೋಗೇ ಬಂದೇವ್ರಿ, ನಮ್ಮನ್ನ ಹಾಕೇ ಬಿಡ್ತಾರ್ರಿ. ಈಗ ನೋಡ್ರಿ ಮೇಡಮ್, ಅದ ಮಾತು ಬಂದ್ ಆಗ್ಬೇಕು ಕಷ್ಟ. ನೀವ್ ಬಂದ್ ಮಾಡಿಕ ನಾ ಕಿಲಿ ಹಾಕೊಂಡ್ಬರ್ತೇನೆ ಬೇಕಾರೆ. ಇಲ್ಲ ಬೇಕಾರೆ ಇವಷ್ಟು ಹುಡುಗರು ಹೋಗಿ ಹೆಣ್ಮಕ್ಳು ಅಲ್ರಿ ನೀವು ಮತ್ತೆ ಅವರು ಕಾನೂನು ಪಾಲನೆ ಮಾಡಿದ್ರೆ ನಮಗಷ್ಟೇ ಅನ್ವಯಿಸುತ್ತೆ, ಅವ್ರಿಗೆ ಅನ್ವಯಿಸಲ್ಲ. ಕಾನೂನು ಅನ್ವಯಿಸಲ್ಲ, ಅವ್ರಿಗೆ ಅನ್ವಯಿಸಲ್ಲ. ಅಲ್ರಿ ಮೇಡಮ್, ನಾವು ಕಾನೂನು ಕೈ ತಗೊಂಡು ಚೆನ್ನಾಗಿರಲ್ಲ. ಓಕೆ, ಈಗ ಅವ್ರು ಕಾನೂನು ಪ್ರಕಾರ ಅನುಭವಿಸ್ತಾರ. ಹೇಳಿದ್ವಲ್ಲ ಆಲ್ರೆಡಿ 2 ಕೇಸ್ ಹಾಕಿದಾವ. ಕೇಸ್ ಮಾಮೂಲಿ ಅವ್ರಿಗೆ ಅದು ಬಾರ ಬಂದ್ ಆಗ್ಬೇಕು ಕಷ್ಟ. ಇಲ್ಲೇ ಅಲ್ಲ ಸಾಹೇಬ್ರು, ಇದುವರೆಗೆ ಹೋಗಿ ನಾವ ಕಿಲ್ಲಿ ಹಾಕ್ತಿವಿ, ಅಷ್ಟು ಹೊರಗೆ ಹಾಕಿ ಅಲ್ಲಿ ಹೇಳೋದ ಅಷ್ಟು ಮೆಟೀರಿಯಲ್ಸ್ ಹೊಡೆದ್ ಹಾಕ್ತಿವಿ ನೋಡ್ರಿ. ಬೀರ್ ಏನ್ ಬೇಕಾಗಿಲ್ರಿ. ಅಲ್ಲ ಅಲ್ಲಿ ತನ ಅದು ರೆಡಿ ಇದೀವಿ. ನೀವು ರೆಡಿ ಇರ್ಬೋದು, ರೆಡಿ ಇದ್ರ ಮುಂದಿನ ಕ್ರಮಕ್ಕೆ ನೀವು ರೆಡಿ ಇದೀವ್ರಿ. ಬಾ ಅರೆಸ್ಟ್ ಮಾಡ್ತಾರ, ಕೇಸ್ ಮಾಡ್ತಾರ, ನಾವು ಕೌಂಟರ್ ಕೇಸ್ ಮಾಡ್ತೀವ್ರಿ. ಅಲ್ಲ ಕೇಸ್ ಮಾಡೋದ್ರ ಹೋರಾಟಗಾರರಿಗೆ ಬೂಟ್ ನೆಟ್ ಲಾಠಿ ಇಟ್ಟು ಹೊಸದಲ್ಲ. ನೀವು ಪರಿಹಾರ ಮಾಡಕ್ ಬಂದಿಲ್ಲ, ಕೇಸ್ ಕೊಡ್ತೀರಿ. ಇನ್ನೊಂದು ನಮ್ ಕೇಸ್ ನೀವು ಕೊಡ್ತೀರಿ ಗೊತ್ತೈತಿ, ನಮ್ ಕೇಸ್ ಕೊಡೋದ್ ಬೇಕಿಲ್ಲ, ಬಂದ್ ಆಗ್ಬೇಕದ. ಅದು ಬಂದ್ ಮಾಡಿಸ್ತೀವಿ, ಒಂದು ಮಾತು ಕೊಡ್ರಿ, ಅದಕ್ಕೆ ನಮ್ದು ಅಗ್ರಿ ಐತಿ. ಜೈ ಭೀಮಾ, ಜೈ ಭೀಮಾ, ಬೋಲೋ ರೇ ಬೋಲೋ, ಜೈ ಭೀಮ್ ಬೋಲೋ, ಬೋಲೋ ರೇ ಬೋಲೋ, ಜೈ ಭೀಮ್ ಬೋಲೋ. ಪೊಲೀಸ್ ಬರಲಿ, ಒಗ್ಗಟ್ಟಿರಲಿ, ಲಾಠಿ ಬರಲಿ, ಒಗ್ಗಟ್ಟಿರಲಿ, ಡಿಸಿ ಬರಲಿ, ಒಗ್ಗಟ್ಟಿರಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ನೀವು ಇಲ್ಲ ಸರ್ ಅವ್ರ ಜೋಡಿ ಅಂತದ್ದು ಏನು ಮನವಿ ಕೊಟ್ಟಿರ್ತಲ್ಲ ಅದನ್ನು ತಗೊಂಡು ನಾವು ಡಿಸ್ಕಷನ್ ಮಾಡಿ ನಿಮ್ಗೆ ಏನೈತಿ ಅದ್ರ ಪ್ರಕಾರ ನಾವು ಕಾನೂನು ಕ್ರಮವನ್ನೆಲ್ಲ ನಾವು ಕೈಗೊಳ್ತೀವಿ. ರೂಲ್ಸ್ ಅದಕ್ಕೆ ಏನೈತಿ ಅದನ್ನು ನಾವು ಅದನ್ನು ಇದು ಮಾಡ್ತೀವಿ ಸರ್. ಈಗ ಅದು CL2 ಬಾಲ್, CL2 ಬಾಲ್, ಅದಕ್ಕೆ ಸರ್ಕಾರದ ಷರತ್ತುಗಳು ಇರ್ತವೆ. ಅದೊಂದು ಕಾಪಿ ಕೊಡ್ರಿ, ಈಗ ಕೊಡ್ರಿ. ಈಗ ಸ್ಪಾಟಿಗೆ ಹೋಗೋಣ. ಆ ಷರತ್ತುಗಳ ಪ್ರಕಾರ ಅದು ಇತ್ತಪ್ಪ ಅಂದ್ರೆ ನಾವು ಬೆಳಗ್ಗೆ ಬಿಟ್ಬಿಡ್ತಿದ್ವಿ.
ಸರ್ವತ್ರ ಪ್ರಕಾರದ ವಾರಗಳು ನಡೀತಾ ಇಲ್ಲ. ಅದಕ್ಕೆ ನಿಮ್ಮ ಅಧಿಕಾರಿಗಳದ್ದು ಕುಮ್ಮಕ್ಕೈತಿ, ರಾಜಕೀಯ ವ್ಯಕ್ತಿಗಳು ಕುಮ್ಮಕ್ಕೈತಿ. ಹೋರಾಟ ಚಾಲು ಇದ್ರು ಕೂಡ ರಾಜಾರಾಶಿವಾಗಿ ಭಾಳ ಚಾಲು ಐತಿ. ದೊಡ್ಡದೊಂದು ಶೆಡ್ ಹಾಕ್ಯಾರ, ಟೇಬಲ್ ಹಾಕ್ಯಾರ. ಇಲ್ಲಿ ಫೋಟೋ ಐತಿ ನೋಡಿ ಸರ್. ಈ ತಗಸಲ್ ಸರ್ ನಮಗ ಸಂಪೂರ್ಣವಾಗಿ ಬಾಳ ಅಂಗಡಿ ಬಂದ್ ಆಗ್ಬೇಕು ಸರ್. ಹಂಗಿದ್ರ ನೀವು ಈ ನಿರ್ಧಾರ ತೋರಿ ಸರ ಇಲ್ಲಿ ಇರ್ರಿ. ಇಲ್ಲಿಕ್ಕಪ್ಪ ಅಂದ್ರ ಏನು ಪ್ರಯೋಜನ ಇಲ್ಲ ಸರ್. ಬಂದಿದ್ದು ಈಗ ನಂದೊಂದು ರಿಕ್ವೆಸ್ಟ್, ನೀವೇನು ರಿಜಿಸ್ಟ್ ಮಾಡಾಗತ್ತಿಲ್ಲ, ನಿಮ್ಗೆ ನಾವು ಗೌರವ ಕೊಟ್ಟು ಎಲ್ಲ ರಿಜಿಸ್ಟ್ ಮಾಡ್ತೀವಿ. ನಿಮ್ಗೆ ಏನು ಮನವಿ ಐತಲ್ಲ ಅದನ್ನು ಕೊಡ್ರಿ. ನಮ್ಮ ಮೇಲಾಧಿಕಾರಿಗಳಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಈಗ ಸದ್ಯ ನಿಮ್ಗೆ ಏನು ಬೇಡಿಕೆ ಇದೆಯಲ್ಲ ಅದನ್ನು ನಾವು ಕಂಪಲ್ಸರಿ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಅದನ್ನು ರಿಜಿಸ್ಟ್ ಮಾಡಿಸ್ತೀವಿ. ಸರ್ ನಮ್ಗೆ ಅದು ಬಂದ್ ಆಗ್ಲೇಬೇಕು. ನೀವು ಲೆಟರ್ ಕೊಡ್ರಿ, ನಾವು ಮೇಲಾಧಿಕಾರಿ ಚರ್ಚೆ ನೋಡ್ರಿ. ಅದು ಕಾನೂನು ಬಾಹಿರವಾಗಿ ಐತಿ, ನಡಿಯಾಕತ್ತೈತಿ. ನಿಮ್ ಕಣ್ಣಿದ್ರಿಗೆ ಕಾಣಿಸುತ್ತಾ? ಕಣ್ಣಿದ್ರು ನೀವು ಯಾಕೆ ಆಕ್ಷನ್ ತಗೊಳ್ಳಲ್ಲ? ಅಲ್ಲ, ಈಗ ಒಮ್ಮೆಲೆ ಬಂದ್ ಮಾಡಕ್ ಹೋದ್ರೆ ನನ್ನ ಕಡೆನೂ ಇರಲ್ಲ. ಯಾರಿಗೈತಿ ಅವ್ರನ್ನ ಕರೆಸ್ರಲ್ಲ? ಅಲ್ಲ, ಈಗ ಅವನು ಜಿಲ್ಲಾಧಿಕಾರಿಗಳಿಗೆ ಇರ್ತೈತಿ. ಅವ್ರು ಡಿ ಸಿ ಅವರು ಬರಲ್ಲ. ಎಲ್ಲ ರಿಜಿಸ್ಟ್ ಮಾಡಿದ್ಮೇಲೆ ಎಲ್ಲ ಅವರು ಫೈಲ್ ಪುಟ್ ಅಪ್ ಮಾಡಿ ಡಿ ಸಿ ಅವ್ರು ಬರ್ಲಿಲ್ಲ ಸರ್. ಅಭ್ಯಂತರ ಇಲ್ಲ, ಡಿ ಸಿ ಅವ್ರು ಬರ್ಲಿ ಸರ್. ಯಾಕಂದ್ರೆ ಈಗ ಒಮ್ಮೆಲೆ ನಾವು ನೇರವಾಗಿ ಬಂದ್ ಮಾಡಕ್ಕೆ ಅದನ್ನ ಆಗೋದಿಲ್ಲ ಅಂತ ನಾವು ಸರ ನಾವು ಹೋರಾಟವನ್ನ ಹಮ್ಮಿಕೊಂಡು ಪಬ್ಲಿಸಿಟಿ ಆಗಿದೆ 8 ದಿನ ಆಗ್ತದೆ. ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲರೂ ನಮ್ಮ ಸ್ಟೇಟಸ್ ನೋಡ್ತಾರ, ಏನು ಎಲ್ಲ ಇನ್ಸ್ಟಾಗ್ರಾಮ್ ನೋಡ್ತಾರ, ಫೇಸ್ಬುಕ್ ನೋಡ್ತಾರ, ಎಲ್ಲ ನೋಡ್ತಾರ. ಎಲ್ಲರೂ ನೋಡಿದ್ದು ಗೊತ್ತೈತಿ. ಉದ್ದೇಶಪೂರ್ವಕ ಮೇಡಮ್ ಅವರು ಇವತ್ತು ಊರಾಗಿಲ್ಲ. ಇನ್ನೊಂದು ಏನು ಹೋರಾಟ ಮಾಡ್ತಾರೆ, ಅವ್ರ ಕಡೆ ಏನ್ ನಿಗುತ್ತಾ? ನಾವೆಲ್ಲ ನಿಮ್ ಜೊತೆಗೆ ಇದೀವಲ್ಲ, ಅವ್ರ ಕಡೆ ಏನ್ ನಿಗುತ್ತ ಗಮನ ನೀಡ್ತಾರ. ಅವ್ರದ್ದು ಕೋರ್ಟ್ ಐತಿ, ಕೋರ್ಟ್ ಸಮ ನಾವು ಕೇಳಿದೀವಿ ಅವ್ರಿಗೆ ಸರ. ನಮ್ಗೆ ಉಡಾಪೆ ಉತ್ತರಗಳು ಸರ ನೋಡ್ರಿ, ಉಡಾಪೆ ಉತ್ತರಗಳು ಅವಶ್ಯಕತೆ ಇಲ್ಲ. ಈ ನಮ್ದು ಹೋರಾಟ ಚಲೋ ಐತಿ. ಹೋರಾಟ ಚಲೋದ ಕಾರಣ ಬಾರ್ ಚಲೋ ಬೆಳಿಗ್ಗೆನೆ ಚಲೋ ಐತಿ. ಯಾಕೆ ಬಂದ್ ಆಗ್ಲಿಲ್ಲ? ಅಲ್ಲ, ಅಂಗಡಿ ಬಂದ್ ಏನಪ್ಪಾ ಇದು ಯಾಕೆ ಬಂದ್ ಆಗ್ಲಿಲ್ಲ ಅಂಗಡಿ? ಯಾರು ಹೋಗೋಣ ಸರ? ಫೋಟೋ ಐತಿ, ವಿಡಿಯೋ ಐತ್ರಿ ಸರ. ಸರ ಇದೆಲ್ಲ ನೋಡ್ರಿ, ಈಗ ಸ್ಪಾಟಿಗೆ ಹೋಗೋಣ್ರಿ. ಇವತ್ತು ನೀವು ಬಂದಿಂದಾಗೆ ಗೊತ್ತಿಲ್ಲ, ಹೋರಾಟ ಬಂದಾಗ ನೀವು ಇಂತ ನಾಟಕ ಮಾಡಕ್ ಹೋಗ್ರಿ. ಅಧಿಕಾರಿಗಳಾಗಿರ್ಬೇಕು. ಈ ಹಿಂದೆ ಕೊಟ್ಟಿದ್ದಾರೆ. ಬೇರೆ ರೀತಿಯಿಂದ ಮಿಸ್ವೇರ್ ಮಾಡಿ ನಾವು ಕೇಳಲ್ಲ. ನಮಗೂ ರೂಲ್ಸ್ ರೆಗ್ಯುಲೇಷನ್ ಗೊತ್ತದವ. ನಿಮ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಯಾವ ರೀತಿಯಾಗಿ ಗೊತ್ತೈತಿ ಸರ್. ನೀವು ಯಾವ ಜೊತೆಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಗೆ ಗೊತ್ತೈತಿ. ಈ ಹಿಂದೆ ನೀವು ಇಂಥವೆಲ್ಲ ನಮಗೆ ನಾಟಕ ಮಾಡಿದ್ರೆ ಸರಿ ಇರಲ್ಲ. ನಾವು ಅಧಿಕಾರಿಗಳಿಗೆ ಬಹಳ ಗೌರವ ಕೊಡ್ತೀವಿ ಸರ್. ಏನ ಗೌರವ ಕೊಟ್ಟಿದ್ದಕ್ಕೆ ಶಾಂತ ರೀತಿ ಹೋರಾಟ ಮಾಡಕತ್ತೀವಿ. ಇವ್ರು ಏನ್ ಮಾಡ್ತಾರೆ ಏನು ಎಲ್ಲ ನಮ್ಗೆ ಗೊತ್ತದವ. ಅವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಸ್ಕೂಲಿಂದ 3 ಮೀಟರ್ ದೂರ ಇರ್ಬೇಕಂತೈತಿ. ಅಷ್ಟು ದೂರನೇ ಇಲ್ಲ. ಹೈವೇ ಬಿಟ್ಟು ದೂರ ಇರ್ಬೇಕಂತೈತಿ. ಅಷ್ಟು ದೂರನೇ ಇಲ್ಲ. ನಿಯಮಗ ಷರತ್ತುಗಳು ಹೇಳುದು ಆ ಪ್ರಕರಣ ಐತದ ಬಾಳ ಅಂಗಡಿ ಅಂತ ಹೇಳಿ ಬೆಳಿಗ್ಗೆ ಎಲ್ಲರೂ ಅದ ದಯವಿಲ್ಲ ಕೇಳ್ರಿ. ಆ ಪ್ರಕಾರ ಐತ್ರ ಹೋಗೋಣ ನೋಡ್ರಿ. ಅಂಗಡಿ ಕೊಟ್ಟಿದ್ದರು ಅಂತ ಹೇಳಿದೆ ನಾನು. ಬೆಲೆ ಬಾಳ ಯಾಕೆ ಬಂದಾಗಿಲ್ಲ? ನಾವು ಹೋರಾಟ ಇಟ್ಕೊಂಡದಕ್ಕೆ ಬೆಲೆ ಇಲ್ಲ ನಮಗ. ನಮ್ಮ ಫೋಟೋಕ್ ಬೆಲೆ ಇಲ್ಲ, ನಮ್ಮ ಮನವಿಗೆ ಬೆಲೆ ಇಲ್ಲ, ನಮಗ್ ಬೆಲೆ ಇಲ್ಲ. ಇಲ್ಲ ಸಂಘಟನೆ ಅಂದ್ರೆ ಏನೋ, ಹೋರಾಟ ಅಂದ್ರೆ ಏನೋ, ಅಧಿಕಾರಿಗಳಂದ್ರೆ ಏನೋ, ಎಂತ ವ್ಯವಸ್ಥೆ ಐತಿ? ಅಲ್ಲಿ ಏನ್ ಬೆಲೆ ಐತಿ? ರಾಜ್ಯ ನೋಡುವಲ್ಲಿ ಮಾಡಕತ್ತಾರ. ಇವತ್ತು ಬಂದ್ ಮಾಡಬಹುದು ಹೇಳ್ಬೋದಿತ್ತಲ್ಲ ಅಧಿಕಾರಿ. ಯಾಕೆ ಅದನ್ನು ಮಾತಾಡಕತ್ತೀರಿ. ಈಗ ಏನೈತಿ ಪ್ರೊಸೆಸ್ ನೋಡಿ ಲಿಸ್ಟ್ ಮಾಡ್ತೀವಿ. ನಮ್ದು ಏನಿಲ್ಲ ಸರ್, ಮನವಿಗೆ ನಾವೇನು ಕೊಡಲ್ಲ. ಅದು ಬಂದ್ ಆಗ್ಬೇಕು ಕಷ್ಟ. ಬಂದು ನಿಮ್ ಕಡೆ ಮಾಡಕ್ಕಾಗಲ್ಲ. ನೀವು ಬರ್ರಿ, ನಾವು ಡಿ ಸಿ ಅವ್ರು ಬರ್ರಿ. ಅಲ್ಲ ಸರ್, ನಿಮ್ಗೆ ಗೌರವ ಕೊಟ್ಟ ಕುಂತೀವಿ. ಇಲ್ಲಕ್ಕ ಟೈರ್ ಹಚ್ಚಿ ಉರಿ ಹಚ್ಚಿ ಪ್ರೊಟೆಸ್ಟ್ ಮಾಡ್ತಿದ್ವಿ. ಎಲ್ಲ ಬರ್ತೇವೆ ಸರ್ ಮಾಡಿದ್ರು. ನಾವೇನ್ ಇವತ್ತು ಹೋರಾಟ ಮಾಡಕತ್ ನಾವೇನ್ 10 ವರ್ಷ ಆಗ್ತದೆ ಸಂಘಟನೆ ಮಾಡಕತ್ತೀವಿ. ರಾಜಕೊಂಡವರಿಗೆ ಟೈರ್ ಹಚ್ಚಕ್ ಕೊಡ್ತೀರಿ, ದಲಿತ ಸಂಘಟನೆ ಟೈರ್ ಹಚ್ಚಕ್ ಕೊಡಲ್ಲ. ನೀವು ಯಾಕೆ ಕೊಡಲ್ರಿ? ಅಷ್ಟು ಬರ್ಬೇಕು. ಈಗ ಹಚ್ತೀವಿ, ಬಾಳೆ ಒಂದ್ ಕೇಸ್ ಮಾಡ್ತೀರಿ, ಅಷ್ಟು ಅಡ್ಡಾಡ್ತೀವಿ. 2-3 ವರ್ಷದಿಂದ 45 ಮಂದಿ ಅಡ್ಡಾಡಿವಿ. ಇವತ್ತು ಅಡ್ಡಾಡಕ್ಕಲ್ಲ ನಮ್ಗೆ. ಇಲ್ಲಿಯವರೆಗೂ ಸಮಸ್ತ ಬೆಳವಣಿಗೆ ಗ್ರಾಮದ ಜಾತ್ಯತೀತ ಧರ್ಮಾತೀತ ಯುವಕರು, ಗೆಳೆಯರ ಬಳಗ ಹಾಗೂ ಭೀಮ್ ಆರ್ಮಿ ಬೆಳವಣಿಗೆಯಿಂದ ಬೆಳವಣಿಗೆ ಗ್ರಾಮ ಸಂಪೂರ್ಣವಾಗಿ ಸರಾಯಿ ಮುಕ್ತ ಗ್ರಾಮ ಆಗ್ಬೇಕಂತಂದು ಇವತ್ತೇನು ಯುವಕರು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟಕ್ಕೆ ಇಲ್ಲಿಯವರೆಗೂ ಶಾಂತ ರೀತಿಯಿಂದ ಕುಳಿತಂಥ ಯುವಕರಿಗೆ ಮತ್ತು ಈ ಹೋರಾಟಕ್ಕೆ ಆಗಮಿಸಿದಂಥ ಪೊಲೀಸ್ ಇಲಾಖೆಯವರಿಗೆ ಮತ್ತು ಗ್ರಾಮ ಪಂಚಾಯತಿಯವರಿಗೆ ಮತ್ತು ಗದಗ ಅಬಕಾರಿ ಇಲಾಖೆಯವರಿಗೆ
ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇವತ್ತ ಹೋರಾಟ ಮುಗಿಬಾರ್ದಾಗಿತ್ತು, ನಾಳೆವರೆಗೂ ಇರ್ತಿತ್ತು. ಒಂದು ಅಬಕಾರಿ ಡಿ ಸಿ ಅವರು ಇಲ್ಲಕ್ಕಂದ್ರೆ ನಮ್ಮ ಗದಗ ಜಿಲ್ಲೆಯವರ ಡಿ ಸಿ ಅವರು ಬರುವವರೆಗೂ ಹೋರಾಟ ಮಾಡ್ಬೇಕಂತಂದು ಪ್ಲ್ಯಾನ್ ಮಾಡಿದ್ವಿ. ಈಗ ನಮ್ಮ ರೋಣ ತಾಲೂಕಿನ ನಮ್ಮ CPI ಸಾಹೇಬರು ಬಂದಿದ್ದಕ್ಕೆ ಈ ಹೋರಾಟವನ್ನು ಮುಕ್ತಾಯ ಮಾಡಿದ್ವಿ. ಇಲ್ಲದೆ ಹೋದ್ರೆ ಹೋರಾಟ ಮುಕ್ತಾಯ ಆಗ್ತಿರ್ಲಿಲ್ಲ. ಈಗ ನಮ್ಮ ಅಬಕಾರಿ ಇಲಾಖೆಯವ್ರು ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಈ ಮನವಿನ ಒಂದು ರೋಣ ಅಬಕಾರಿ ಇಲಾಖೆಯವರಿಗೆ, ಒಂದು ಗದಗ ಅಬಕಾರಿ ಇಲಾಖೆಯವರಿಗೆ ಮತ್ತು ಗದಗ ಜಿಲ್ಲಾಧಿಕಾರಿಗೆ ಮತ್ತು ಆಡಳಿತಾಧಿಕಾರಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗೆ 4 ಮನವಿಯನ್ನ ಕೊಡ್ತೀವಿ. ದಯವಿಟ್ಟು ನಮಗೆ ಸ್ಪಂದನೆ ನೀಡ್ತಾರೆ ಅಂತ ತಿಳ್ಕೊಂಡಿವಿ. ಈ ಹೋರಾಟದ ಕುರಿತು ಗದಗ ಜಿಲ್ಲೆಯಿಂದ ಆಗಮಿಸಿದಂತಹ ಅಬಕಾರಿ ಇಲಾಖೆಯವರು ತಮ್ಮ ಅನಿಸಿಕೆಗಳನ್ನ ಈ ಹೋರಾಟದ ಪ್ರಯುಕ್ತ ಮಾತಾಡ್ಬೇಕಂತ ವಿನಂತಿ. ಇವತ್ತು ಬಾರ್ ಅಂಗಡಿ ವಿರುದ್ಧ ಪ್ರತಿಭಟನೆ. ಯಾವ ವಿಷಯಕ್ಕಂದ್ರೆ ಬೆಳವಣಿಗೆ ಗ್ರಾಮದಲ್ಲಿ ಇದುವರೆಗೂ ಬಾರ್ ಇದ್ದಿದ್ದಿಲ್ಲ ಸರ್. ಬಾರ್ ಅಂಗಡಿ ಆಗೋದು ನಮಗೆ ಗೊತ್ತು ಕೂಡ ಇದ್ದಿದ್ದಿಲ್ಲ. ಒಮ್ಗೆ ಪಂಚಾಯತಿ ಅವರು ಅಬಕಾರಿ ಪರ್ಮಿಷನ್ ಕೊಟ್ಟು ಅವರು ಚಾಲುವಾಗಿಂದ ಗೊತ್ತು ಸರ. ಅದಕ್ಕೆ ನಾವು ಬಾರ್ ಅಂಗಡಿ ಇರಲಿ ಮತ್ತು ನಮ್ಮ ಊರೊಳಗೆ ಬೇರೆ ಬೇರೆ ದಾಬಾದೊಳಗೆ ಮತ್ತು ಎಗ್ರೆಸ್ ಅಂಗಡಿ ಒಳಗೆ ಸರಾಯಿ ಮಾಡ್ತಾರೆ, ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಬಾರ್ದು ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ವಿ ಸರ್. ಕೊಟ್ಟರು ಕೂಡ ಬಾರ್ ಚಾಲು ಆಯಿತು. ಈಗ ಅಲ್ಲಿ ಬಾರ್ ಚಾಲು ಆಗಿಬಿಟ್ಟಿದ್ದು ಇರಲಿ ಅಂತಂದು ನಾವು ಸುಮ್ಮನೆ ಇದ್ರು ಕೂಡ ಈಗ ಬಾರ್ ಆಗೈತಲ್ಲ ಸರ. ಅಲ್ಲೇ ಒಂದು 100-200 ಮೀಟರ್ ಸ್ಕೂಲ್ ಐತೆ ಸರ್. ವಿದ್ಯಾರ್ಥಿಗಳಿಗೆ ಆ ಬಾರ್ ಅಂಗಡಿಯಿಂದ ಅವ್ರ ವಿದ್ಯಾಭ್ಯಾಸಕ್ಕೆ ಭಾಳ ಸಮಸ್ಯೆ ಆಗ್ತಿದೆ. ವಾಪಸ್ ಬಾರಿಂದ ಒಂದು 100 ಮೀಟರ್ನೂ ಆಗಲ್ಲ ಸರ್. ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಬೇರೆ ಬೇರೆ ಊರಿಗೆ ಹೋಗ್ಬೇಕು, ಯಮ್ನೂರಿಗೆ ಹೋಗೋರು, ನರಗುಂದಕೂರು ಎಲ್ಲ ಮುಡ್ಲಿಕ್ಕೆ ಹೋಗೋರು. ಅಲ್ಲೇ ಒಂದು ತಂಪಾದ ಗಿಡ ಐತೆ ಸರ. ವಾಪಸ್ ಅಲ್ಲಿ ನೀರಿನ ವ್ಯವಸ್ಥೆ ಐತಿ. ಊರಿಗೋರು ಅಲ್ಲೇ ಊಟಕ್ಕಂತಂದು ಕುಂತು ಊಟ ಮಾಡಿ ಒಂದು ತಾಸು ರೆಸ್ಟ್ ಮಾಡಿ ಹೋಗಿದ್ರು ಮೊದ್ಲಕ್ಕೆ. ಈ ಬಾರ್ ಆಗಿದ್ದಾಗ ಕುಡುಕ್ರು ಏನು ಮಾಡ್ತಾರೆ, ಸರಿ ತೊಗೊಂಡು ಅಲ್ಲೇ ಹೋಗಿ ಅವ್ರು ಕುಂತು ಕುಡಿಯೋಕತ್ಬಿಟ್ರೆ ನಮ್ಮ ಪ್ರವಾಸ ಮಾಡುವಂಥ ಸಾರ್ವಜನಿಕರಿಗೆ ಅದು ಸಮಸ್ಯೆ ಆಗೈತಿ. ಒಳ್ಳೆ ಕುಡಿದು ಅಲ್ಲೇ ಬಾಟ್ಲಿ ಹೋಗಿತಾರೆ, ಡಬ್ಬಿ ಹೋಗಿತಾರೆ, ಅಲ್ಲೇ ಡ್ರೆಸ್ ಲಪಾಟಿ ಮ್ಯಾಕ್ ಒಂಥರ ಮಿಸ್ಬಿಹೇವರ್ ಕುಡಿದು ಮಕ್ಕೊಂಡ್ಬಿಡ್ತಾರೆ ಸರ್. ಅಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಸರ್. ವಾಪಸ್ ಅದಕ್ಕೆ ಬಾರ್ ಅಂಗಡಿಗೆ ರಸ್ತೆನೇ ಬೇರೆ ಇದೆ. ರಸ್ತೆ ಬೇರೆ ಇದ್ರೂ ಕೂಡ ಇಲ್ಲೇ ಈಗೇನು ಬಂದ್ರಲ್ಲ ಡಾಂಬರ್ ರೋಡ್ ಇದೆಲ್ಲ ಅಲ್ಲೇ ದಾರಿ ಮಾಡ್ಯಾರ ಸರ್. ಈಗ ಬೈಕ್ ತೊಗೊಂಡು ಬಾರ್ ಅಂಗಡಿನ ಹೋಗ್ತೀವಿ, ಕುಡಿದು ಒಳಗೆ ಬರ್ಬೇಕಾದ್ರೆ ರೋಡಿಗೆ ಹತ್ತತ್ತ ಈ ಕಡೆ ಗಾಡಿ ಬಂದಾಗ ಮನೆ 2 ಆಕ್ಸಿಡೆಂಟ್ ಆದವು ಸರ್. ವಾಪಸ್ ಅಲ್ಲಿ 8 ಎಕರೆ ಪ್ಲಾಟ್ ಇದೆ. ಅಲ್ಲಿ ಸುಮಾರು 1,000-2,000 ಜನ ವಾಸ ಮಾಡ್ತಾರೆ. ಅವರು ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಬಜಾರ್ಗೆ ಬರ್ಬೇಕು, ಅದ ಒಂದೇ ರೋಡ್. ಇಲ್ಲಿ ಏನು ಮಾಡ್ತಾರೆ, ಈ ಬಾರ್ ಅಂಗಡಿ ಸರಿ ಈಚೆ ಕಡೆ 4 ಮಂದಿ ರೋಡ್ನಾಗ, ಈಚೆ ಕಡೆ 4 ಮಂದಿ ರೋಡ್ನಾಗ ಕುಂತಿರ್ತಾರೆ. ಹೆಣ್ಮಕ್ಳು ಹೋಗುವಾಗ ಬರುವಾಗ ಕುಡಿದು ನಿಶೆ ಒಳಗೆ ಮಿಸ್ಬಿಹೇವರ್ ಆಗಕತ್ತವ ಸರ್. ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಿಂದ ಇಂಡೈರೆಕ್ಟಾಗಿ ಆಗಕತ್ತವ ಸರ್. ಅದಕ್ಕೆ ಒಳ್ಳೆ ಅದು CL2 ಸರ ಬಾರ್. ಅಲ್ಲೇ ಪಾರ್ಸಲ್ ಮಾತ್ರ ಕೊಡ್ಬೇಕು. ಅವರು ಅದ್ವಾರ ಒಂದು ದೊಡ್ಡ ಶೆಡ್ ಹಾಕ್ಯಾರ ಸರ್. ದೊಡ್ಡ ಶೆಡ್ ಹಾಕಿ ರಾಜಾರೋಷವಾಗಿ ಒಂದು 8 ಟೇಬಲ್ ಹಾಕಿ ಸರಾಯಿಗಳನ್ನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ ಸರ್. ಈ ರೀತಿ ವ್ಯವಸ್ಥೆ ಬೆಳಗ್ಗೆ ಹೋರಾಟ ಹಮ್ಮಿಕೊಂಡ್ರು ಸರ್. ಬೆಳಗ್ಗೆ ಹೋರಾಟ ಹಮ್ಮಿಕೊಂಡ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದ ಸರ್ ಮತ್ತು PDO ಅಧಿಕಾರಿಗಳು ಬಂದ್ರೆ ನಾವು ಬೆಳಗ್ಗೆ ಮಾಡೋಕಂದ್ರೆ ಇನ್ನೂ ಇವತ್ತು ಹೋರಾಟ ಇದ್ರೂ ಕೂಡ ಬಾರ್ ರಾಜಾರೋಷವಾಗಿ ಚಾಲೂ ಮಾಡ್ಯಾರ ಸರ್. ಹೋರಾಟ ಮಾಡಕತ್ತಾರಂತ ನಮ್ಮ ಹುಡುಗರು ಎಲ್ಲ ಯಾರು ಹೋಗಿ ಹೇಳಿದ್ರೆ ಮಾಡ್ಲಾಳ ನಮ್ಮಿಂದ ಅಧಿಕಾರಿಗಳ ಬೆಂಬಲ ಐತಿ, ನಮ್ಮಿಂದ ರಾಜಕೀಯ ಐತಿ ಅಂತ ಈ ರೀತಿಯಾಗಿ ಮಾತಾಡ್ತಾರೆ ಸರ್. ಹೋರಾಟ ದಿನ ಇನ್ನೂ ಇವತ್ತಲ್ಲಿ ದಿನಾನ ಮಾಡಿದ್ರೆ ನಾವು ಅದಕ್ಕೆಲ್ಲ ಎದರಲ್ಲ ಅಂತಂದು ಅಂದ್ರೆ ಅಧಿಕಾರಿಗಳು ಕುಮ್ಮತ್ತಿಂದ ಮಾತಾಡ್ತಾರೆ ಸರ್. ಅದಕ್ಕೆ ಹೀಗಾಗಿ ಇವು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು ಸರ್. ಅಧಿಕಾರಿಗಳು ಬಂದಾರ, ಅಧಿಕಾರಿಗಳು PDO ಅದ ಸರ್. ಎಲ್ಲರೂ ಬಂದು ಆರಾಮ್ ಊಟ ಮಾಡಿ ಕುಂದ್ಬಿಟ್ರೆ ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ಅದಕ್ಕೆ ಇನ್ನೊಂದು 5-10 ನಿಮಿಷ ಸ್ಪಂದನೆ ನೀಡಿದ್ರೆ ರೋಡಿಗೆ ಕುಂತು ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು.